ನೋಡಿ, ನಕಲಿ ಔಷಧದ ಒಂದು ಜಾಲ ಇವತ್ತು ಭಾಳ ಗಂಭೀರತೆ ಮತ್ತೆಲ್ಲರೂ ಕೂಡ ಒಂದು ಆಶ್ಚರ್ಯಚಕಿತ ಮಾಡಿದೆ. ಇದು ಬಹುಶಃ ಬೇರೆ ರಾಮನಗರ ಜಿಲ್ಲೆಯಿದೆ ಅಂತ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಇಷ್ಟು ದೊಡ್ಡದ ಮಾಫಿಯಾದೊಂದು ಇದನ್ನು ಮಾಡುವಾಗ ಬರೀ ಒಂದು ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಮಾಡ್ತಾರಾ ಈ ಮಾಡುವವರು ಒಂದು, ಮತ್ತು ಇಡೀ ನಮ್ಮ ರಾಜ್ಯ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಲಿಕ್ಕೆ ಸಾಧ್ಯವಿಲ್ಲ. ಒಂದು ಫ್ಯಾಕ್ಟ್ರಿ ಮಾಡುವವನು, ಒಂದು ನಕಲಿ ಫ್ಯಾಕ್ಟ್ರಿ ಮಾಡುವವನು ಬರೀ ಒಂದು ಜಿಲ್ಲೆಗೆ ಸೀಮಿತವಾಗಿ ರಾಜ್ಯಕ್ಕೆ ಸೀಮಿತವಾಗಿ ಮಾಡ್ತಾನೆ. ಇವತ್ತು ಬಹುಶಃ ಹಿಮಾಚಲ ಪ್ರದೇಶ, ತೆಲಂಗಾಣ ಇಲ್ಲಿ ಈ ಅನಧಿಕೃತ ಫ್ಯಾಕ್ಟ್ರಿಯನ್ನು ಸ್ಟಾರ್ಟ್ ಮಾಡಿ ಅಲ್ಲಿ ಅದನ್ನು ತಯಾರು ಮಾಡಿ ಇಲ್ಲಿಗೆ ಕಳಿಸೋದು, ಇಲ್ಲಿ ತಂದು ಅದನ್ನು ಲೇಬಲಿಂಗ್ ಮಾಡೋದು, ಮಲ್ಟಿನ್ಯಾಷನಲ್ ಕಂಪನಿಯ ದೊಡ್ಡ ದೊಡ್ಡ ಫೇಮಸ್ ಕಂಪನಿಯ ಲೇಬಲ್ಗಳು ಮಾಡಿ ಅದನ್ನು ಬೇರೆಯವರಿಗೆ ಕಡಿಮೆ ರೇಟಿಗೆ ಮಾರೋದು. ಕೆಲವು ಫಾರ್ಮಸಿಯಲ್ಲಿ 10,000 ಇದ್ದರೆ ಅವನು 5,000 ಕೊಡ್ತಾನೆ ಅಂತ ಹೇಳ್ತಾರೆ. ನೋಡಿ, ಎಂತ 5,000 ಕೊಡೋದು ಇಂಥದ್ದೇ. ಆಶ್ಚರ್ಯವಾಗಿ ಏನು ಅಂತ ಹೇಳಿದರೆ, ಮೇಲಿನಂತಾಗೆ ನಾವು ತನಿಖೆ ಮಾಡುವಾಗ ಕೆಲವೊಂದು ನಮ್ಮ ಐಶ್ವರ್ಯ ಕೊಡುವಂಥ ಎಮರ್ಜೆನ್ಸಿ ಕೇಸಲ್ಲಿ ಕೊಡುವಂಥ ಔಷಧದಲ್ಲಿ ಕೂಡ ಇದೆ. ಆದರೆ ಒಂದೇ ಕಡೆಯಲ್ಲಿ 5 ಕೋಟಿಗಿಂತಲೂ ಹೆಚ್ಚಿನ ಮೊತ್ತದ ಈ ರೀತಿಯ ನಕಲಿ ಔಷಧ ಒಂದು ಕಡೆ ಸಿಗಬೇಕಾದ್ರೆ ಇದು ದೊಡ್ಡ ಮಟ್ಟದ ಜಾಲ. ಅದಕ್ಕಾಗಿ ನಾವು ಇದನ್ನು SIT ಮಾಡಬೇಕಂತ ನಾನು ಕೇಳಿದ್ದೇವೆ. ಸರ್ಕಾರ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಇವತ್ತು ನಮ್ಮ ಗೃಹ ಸಚಿವ ಪ್ರಿಯಾಂಕರವರು ಆ SIT ತಂಡವನ್ನು ಪೊಲೀಸ್ ಮತ್ತು ನಮ್ಮ ಡ್ರಗ್ ಅಧಿಕಾರಿಗಳ ಸಹ ಸೇರಿಸಿಕೊಂಡು SIT ಇವತ್ತು ರಚಿಸಲಾಗಿದೆ. ನಾನು ಮುಖ್ಯಮಂತ್ರಿಗೆ ಮತ್ತು ಗೃಹ ಸಚಿವ ಧನ್ಯವಾದ ಸಲ್ಲಿಸ್ತೇನೆ. ಅವ್ರು ತನಿಖೆ ನಡೆಸ್ತಾರೆ. ಅದಕ್ಕಾಗಿ SIT ಮಾಡಿದ ಉದ್ದೇಶ ಏನು? ಯಾರು ಮೇಯ್ನ್ ಇದ್ದಾರೆ ಅವನಿಗೀಗ ಲುಕ್ಔಟ್ ಮಾಡ್ತಾ ಇದ್ದಾರೆ. ಅವನು ದುಬೈಲಿ, ಪ್ರಶಾಂತ್ ಅಂತ ದುಬೈಲಿದ್ದಾನೆ. ಅವ್ರ ಹಿಂದೆ ಇವತ್ತು ಪೊಲೀಸ್ ಇವತ್ತು ಬಿದ್ದಿದ್ದಾರೆ. ಇಲ್ಲಿಗೆ ಬಂದು ಹಿಮಾಚಲಿಂದ ಇಲ್ಲಿಗೆ ಯಾವ ವೆಹಿಕಲಲ್ಲಿ ಬರ್ತದೆ, ಏನು ಬರ್ತದೆ, ಲಾಜಿಸ್ಟಿಕ್ಸ್ ಅವ್ರು ಕೂಡ ಕಾರಣಕರ್ತರು, ಅವ್ರಿಗೆ ಗೊತ್ತಿದೆಯಲ್ಲ. ಇಲ್ಲಿ ಬಂದ ನಂತರ ಇಲ್ಲಿ ಕೆಲಸ ಮಾಡೋರು ಯಾರು, ಮತ್ತು ಇಲ್ಲಿಂದ ಯಾವುದೆಲ್ಲ ಫಾರ್ಮಸಿಗೆ ಹೋಗ್ತದೆ, ಯಾವೆಲ್ಲ ಆಸ್ಪತ್ರೆ ಹೋಗ್ತದೆ, ಅದು ನೇರವಾಗಿ ಅವ್ರು ಬಂದು ತಗೊಂಡು ಹೋಗ್ತಾರ, ಅಲ್ಲಿ ಅದಕ್ಕೊಬ್ಬ ಮಿಡಲ್ ಮ್ಯಾನ್ ಏಜೆಂಟ್ ಇದ್ದಾನ, ಇಲ್ಲಿಂದ ತಗೊಂಡು ಅವರು ವಿತರಣೆ ಮಾಡುವವರು, ಇದೆಲ್ಲವೂ ಕೂಡ ಇವತ್ತು SITಯಲ್ಲಿ ತನಿಖೆ ಆಗ್ತದೆ. ಇದ್ರ ಬೇರೆ ಭಾಳ ಸ್ಟ್ರಿಕ್ಟಾಗಿ ನಾವು ಆ್ಯಕ್ಷನ್ ತಗೊಳ್ತೇವೆ. ಅದೇ ಎಲ್ಲ ಹಾಸ್ಪಿಟಲವ್ರು ಮಾಡಲಿಲ್ಲ, ಎಲ್ಲ ಹಾಸ್ಪಿಟಲ್ನು ಮಾಡಲಿಲ್ಲ, ಕೆಲವು ಹಾಸ್ಪಿಟಲ್ ಮಾಡಿದ್ದಾರೆ. ಅದು ಯಾವ ಹಾಸ್ಪಿಟಲ್ ಏನು ಯಾವ ಫಾರ್ಮಸಿ ಅಂತ ಅದು ಪತ್ತೆ ಹಚ್ತೇವೆ. ಜನೌಷಧಿ ತನಿಖೆ ಅಲ್ಲ, ಜನೌಷಧಿ ಎಲ್ಲ ರಾಜ್ಯದ ಎಲ್ಲ ಜನೌಷಧಿಯನ್ನು ಕೂಡ ನಮ್ಮ ಇಲಾಖೆಯವರು ಹೋಗಿ ಅದಕ್ಕೆ ಪರ್ಮಿಷನ್ ಕೊಡೋದು ನಾವು ಹೋಗಿ ಅದಕ್ಕೆ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಇನ್ಸ್ಪೆಕ್ಷನ್ ಮಾಡಿ ಸ್ಪಷ್ಟವಾದ ಮಾತ್ರ ಎಲ್ಲ ರಿಪೋರ್ಟ್ ಇದೆ. ಅದಕ್ಕಾಗಿ ನಾವು ಹೇಳಿದ್ದೇವೆ, ಜನರಿಗೆ ಮೋಸ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲ ಅಲ್ಲೇನಾಗಲಿ.